ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಬಾದಾಮಿ ಬನಶಂಕರಿ ಅಮ್ಮನವ್ರ ದೇವಸ್ಥಾನದ ಇತಿಹಾಸ ಏನು ಅನ್ನೋದನ್ನು ನೋಡೋಣ ಬರ್ರಿ. ಬಾದಾಮಿ ಬನಶಂಕರಿ ದೇವಾಲಯ 17ನೇ ಶತಮಾನದಾಗ ಕಲ್ಯಾಣ ಚಾಲುಕ್ಯರ ಕಾಲದಾಗ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತಾರೆ. ಈ ದೇವಸ್ಥಾನ ರಾಜ ಜಗದೇಕಮಲ್ಲ ಅವರು ನಿರ್ಮಾಣ ಮಾಡಿ ಬನಶಂಕರಮ್ಮ ಅವರನ್ನು ಕುಲದೇವಿಯಾಗಿ ಪೂಜೆ ಮಾಡ್ತಿದ್ರಂತ್ರಿ. ಅದಾಗಿಂದ 1750ರಾಗ ಮರಾಠರ ಮುಖ್ಯಸ್ಥ ಪರಶುರಾಮ ಅಗಲೆಯವರು ಈ ದೇವಾಲಯನ ನವೀಕರಣ ಮಾಡಿದ್ರು. ಆದರೂ ಈ ದೇವಾಲಯದ ಮೂಲ ಅವಶೇಷಗಳು ಈಗೂ ದೇವಸ್ಥಾನ ಸುತ್ತಮುತ್ತ ಕಂಡು ಬರ್ತಾವೆ. ಈ ದೇವಸ್ಥಾನದ ಉತ್ತರ ಭಾಗದಾಗಿನ ಕಂಬದ ಮ್ಯಾಗ ಕನ್ನಡದಾಗ ಶಾಸನ ಐತ್ರಿ. ಇದು ರಾಷ್ಟ್ರಕೂಟರ ಕಾಲದ ಕುರಿತು ಹೇಳ್ತೈತಂತ. ಹಂಗೆ ಒಳಗೆ ಹೋದ್ರೆ ಗರ್ಭಗುಡಿಯಾಗ 5 ಅಡಿ ಎತ್ತರದ ಅಮ್ಮನವ್ರ ಮೂರ್ತಿ ಐತಿ. ಇದನ್ನು ಕರಿ ಕಲ್ಲಾಗ ಕೆತ್ತಿದ್ದಾರೆ. 8 ಕೈಗಳು ಹೊಂದಿದ ಈ ಮೂರ್ತಿ ನೋಡಿದ್ರೆ ಮನಸ್ಸಿನಾಗಿರೋ ಎಲ್ಲ ಕಲ್ಮಶಾನೂ ಹೋಗ್ಬಿಡ್ತಾವ. ಹಂಗೈತ್ರಿ ಆ ಮೂರ್ತಿ. ಹಂಗೆ ಈಗ ನವರಾತ್ರಿ ಟೈಮ್ನಾಗ ದೇವಿಗೆ ಸೀರೆ ಮತ್ತು ಆಭರಣದಿಂದ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚಂದ ಇರ್ತದೆ. ಈ ದೇವಸ್ಥಾನ ನೋಡೋಕೆ ಹೊರ ರಾಜ್ಯದಿಂದನೂ ಮಂದಿ ಬರ್ತಾರೆ. ಬಂದು ಬನಶಂಕರಮ್ಮ ಅವರ ದರ್ಶನ ಮಾಡಿ ಧನ್ಯ ಆಗ್ತಾರೆ. ನಿಮಗೂ ಇದರ ಕಂಪ್ಲೀಟ್ ಡೀಟೇಲ್ ಬೇಕಿತ್ತಂದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಮೆಸೇಜ್ ಹಾಕಿರಿ. ಇನ್ನೂ ಹೆಚ್ಚಿನ ಡೀಟೇಲ್ನ ವಿಡಿಯೋನ ಮಾಡಿ ನಿಮ್ಗೆ ಹಾಕ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ.